ಇದು ಕಟ್ ಪೀಸ್ ಆಗಿದೆ ಇಲ್ಲಿ. ಅದ್ರ ಜೊತೆಗೆ ಇದನ್ನು ಬಿಚ್ತಾ ಇದ್ದಾರೆ ಇವಾಗ. ಈಗ ಈ ಪೀಸ್ನೇ ಹೊಸದಾಗ್ತಾ ಇದ್ದಾರೆ. ಇದು ಹರಿಯಾಣ ಬೋನ ತಾಳಿ ನಿಮ್ದು. ನಿನ್ ಬಗ್ಗೆ ನಿನ್ ಬೈಕ್ ಒಂದ್ 10 ಪದ ಬೈಕ್. ಇಲ್ಲ 1 ನಿಮಿಷ ಟೈಮರ್ ಆನ್ ಮಾಡ್ತಿದ್ದಾರೆ. 1 ನಿಮಿಷ ಬೈಕಾಗುತ್ತೆ ಮತ್ತೆ 1 2 3 ಸ್ಟಾರ್ಟ್ ಬೈಕ್. ಸರಿ, ನಾನೊಬ್ಬ ಲೋಫರು, ಲಫಂಗ, ಹುಚ್ಚ, ಮೆಂಟ್ಲು, ಸಾಕಾಗ್ತಲ್ಲ. ಫಾಸ್ಟ್ ಫಾಸ್ಟ್ ಟೈಮ್ ವೇಸ್ಟ್. ಆಮೇಲೆ ಮಗಲ ಬೋಳಿ ಮಗ ಬೆವರ್ಸಿ, ಆಮೇಲೆ ತಿಗ್ಲು, ಆಮೇಲೆ ಅಷ್ಟೇ ಕಣ. 15 ಸೆಕೆಂಡ್ ಇದೆ ಇನ್ನು, ಬೇಗ ಬೈಯೋ. ಬೇಗ ಬೈಯೋ, ಏನ್ ಬರ್ತಲ್ಲ ಬಾಯಿಗೆ. 5 ಸೆಕೆಂಡ್ ಇದೆ ಇನ್ನು. ಹೌದಾ? ಹೇಳು ಮಗಾಲ ಬೋಳಿ ಮಗ ಅನ್ಕೋ. ಸಲ ಹೇಳು, ಇನ್ನೊಂದ್ಸಲ ಹೇಳು. ಮಗ ಅಲ್ಲ ಬೋಳಿ ಮಗ. ಸಂಜಯ್ ಅವ್ನ್ ಶೂಸ್ ನ ಬಿಟ್ಟೋಗ್ಬಿಟ್ಟವ್ನ ಇಲ್ಲಿ. ಅದಕ್ಕೆ ನಿತೀಶ್ ಸಿಮೆಂಟ್ ಕಲ್ಸಕ್ ತಗೊಂಡೋಗ್ತಾವನಂತೆ. ಮನ್ಸು ಯಾಕೊಂಡು ಬೈದಿದಂಗೆ ಸಾಕಾಗ್ಲಿಲ್ಲ ಕಣ. ಪ್ಲೀಸ್ ಕಣ ಸಂಜು, ಹಾಕೊಂಡು ಹೋಗ್ತಾ ಇದೀನಿ. ಲೇ ಸಂಜಯ್, ಆಯ್ತು ಒಂದ್ ಕೆಲ್ಸ ಮಾಡು. ನನ್ ಬಗ್ಗೆ 2 ಒಳ್ಳೆ ಮಾತೇಳು, ನಿತೀಶ್ ಬಗ್ಗೆ 2 ಕೆಟ್ಟ ಮಾತೇಳು. ನನ್ ಬಗ್ಗೆ ಕೆಟ್ಟ ಮಾತಾಡಿದ್ರೆ ಪಕ್ಕ ಹೇಳು. ಸಮೀರ್ ಒಬ್ಬ ದೇವ್ರಂತ ಮನುಷ್ಯ. ಆಮೇಲೆ ಏನ್ ಹೇಳೋದು, ಟೈಮ್ ತಗೋತಿದ್ಯಾ ಅಂದ್ಮೇಲೆ ಒಂದ್ ಶೂಸ್ ಹಾಕೊಳ. ರಾಣಿ ಶೂ ತಗೊಂಬ. ಅಲ್ಲ, ನೀನ್ ಇನ್ನೊಂದ್ ಶೂಸ್ ಹಾಕ್ಸ್ತೀನಿ ಹೇಳು. ರಾಣಿ ಶೂ ತಗೊಂಬ. ಒಂದ್ ವಿಡಿಯೋ ಕಾಲ್ ಮಾಡೋ. ನಂಬ್ತಾಲ ಕಣ. ವಿಡಿಯೋ ಕಾಲ್ ಎತ್ತ ನೀನು. ವಿಡಿಯೋ ಕಾಲ್ ಎತ್ತ ನೀನು. ಲೇ ವಿಡಿಯೋ ಕಾಲ್ ಎತ್ತ. ಮತ್ತೆ ಹೇಳತ್ತ ನನ್ ಬಗ್ಗೆ ಒಳ್ಳೆ ಗುಣ ಹೇಳು ಒಂದು. ಒಳ್ಳೆ ಗುಣ ಅಂತಾನೆ. ಬೇರೆ ಹೇಳ್ಬೇಕು ಅಂದ್ಬಿಟ್ರೆ ಸಂಜು ಬೇಗ. ಏನಿಲ್ಲ ಅಂತ ಕಾಲ್ ಮಾಡ್ತಾವನೆ. ಸೊ ಸಂಜೆ ಅವನು ಹೊಸ ಶೂ ಬರ್ಡೇ ಕೊಡ್ತಿದ್ನಲ್ಲ ನಾನು, ಆ ಶೂಸ್ ನಮ್ಮ ಮನೆಗೆ ಬಿಟ್ಟು ಹೋಗ್ಬಿಟ್ಟವನೆ. ಹೊಸದು ಇದು ವೈಟ್ ಕಲರ್. ಇದನ್ನ ಹಾಕೊಂಡು ಈಗ ನಾನು ನಿತೀಶ್ ರೋಡ್ನೇ ಕೊಡ್ತಾ ಇದೀವಿ, ಹೋಗ್ಬಿಡ್ತೀವಿ ಎಲ್ಲಾದ್ರು ಅಂತ. ಹಲೋ, ವಿಡಿಯೋ ಕಾಲ್ ಮಾಡೋ ತಾಕತ್ತಿದ್ರೆ ನಿಂಗ್ಲಿ. ಒಂದ್ ಕಾಲ್ಗೆ ಹಾಕೊಂಡಿರೋ, ನಾನೊಂದು ಹಾಕೊಂಡಿರ್ತೀನಿ. ಇಬ್ರು ಒಂದೊಂದ್ ಕಾಲ್ಗೆ ಹಾಕೊಂಡಿರೋಣ. ವಿಡಿಯೋ ಕಾಲ್ ಮಾಡಿದ್ರೆ ಒಂದ್ ಹಿಂಗೆ ಡ್ಯಾಶ್ ಆಡ್ಸೋಣ. ಮತ್ತೆ ಗೈಸ್ ಇಲ್ಲಿ ನೋಡಿ ಸಂಜಯ್. ಬಾರೋ. ನೀವ್ ಹಾಕೊಂಡು ಹೋಗ್ತಾ ಇದೀನಾ? ನಾನೊಂದು, ಅವನೊಂದು. ತುಳಿಲಾ? ನಂಜಾಕ್ ತುಳಿತೀಯೋ? ನಂಜಾಕ್ ತುಳಿತೀಯೋ? ಮತ್ತೆ ಹೇಳು, ಒಳ್ಳೆ ಗುಣ ಹೇಳು. ಇರೋ ನಿತೀಶ್ ಬಗ್ಗೆ ಒಳ್ಳೆ ಗುಣ ಹೇಳು. ಅಲ್ಲಿವರೆಗೂ ಒಂದ್ ಶೂಸ್ ಮೇಲೆ ಕಾಲಿಟ್ಟಿರ್ತೀನಿ. ಅಷ್ಟೇ. ಏನು ಅಷ್ಟೇ? ನನ್ ಬಗ್ಗೆ ಬೈ. ಸಮೀರ್ ಗಡ್ ಮಾತ್ ಬೈ. ಒಳ್ಳೆ ಮಾತುಗಾರ ಸಮೀರ್ ಬೈ. ಮಾಟ್ಗಾರ ನೀನು. ಸಮೀರ್ ಗಡ್ ಮಾತ್ ಬೈ. ಪ್ಲೀಸ್ ಅನ್ನ ಬಿಟ್ಟು 2 ಮಾತ್ ಬೈ. ಬೇಗ ಸಮೀರ್ ಬೈ. ಟೈಮ್ ಆಗ್ತಿದೆ ಇಲ್ಲಿ. ನನ್ ಕೆಲ್ಸಕ್ಕೆ ಟೈಮ್ ಆಗಿದೆ. ಮೋಲ್ಡ್ ಕಳಿಸ್ತಾವ್ರಲ್ಲಿ. 1 ನಿಮಿಷ ಇರು. ಬೈಯೋ. ಎತ್ತದೇ ಇಲ್ಲ ಇವಾಗ. ಫೋನ್ ಎತ್ತಲ್ಲ ಇವಾಗ ಅವನು. ಕಟ್ ಮಾಡ್ತಾವನೆ, ಫೋನ್ ಕಟ್ ಮಾಡ್ತಾವನೆ. ರಾಣಿ ಕೂರ್ಸೋದಿಲ್ಲ ಚಪ್ಪಲಿ ಮೇಲೆ. ಕಟ್ ಮಾಡೋ ಅಷ್ಟು ಕಿಸಲಿನಾ? ಶೂಸ್ ಮೇಲೆ ರಾಣಿಗೆ ಕೊಟ್ಬಿಟ್ಟು ಫೋಟೋ ಕಳಿಸ್ತೀವಿ ಇವಾಗ. ರಾಣಿಗೆ ಹಾಕ್ಬೇಡ ಕಣೋ, ಅದ್ರ ಮೇಲೆ ಕೂರ್ಸು. ರಾಣಿನ. ಹಂಗೆ ಕೂರ್ಸು ರಾಣಿ, ಕೂರು. ಗೈಸ್, ರಾಣಿನ ಅದ್ರ ಮೇಲೆ ಕೂರ್ಸಿ ಫೋಟೋ ಕಳಿಸ್ತಾ ಇದ್ದೀವಿ. ಇವಾಗ ವಿಡಿಯೋ ಕಾಲ್ ಮಾಡೋಣ. ಎತ್ತಲ್ಲ ಅವನು. ಸಕ್ಕದ ಕೂತಾಳು ನೋಡಿ ರಾಣಿ. ಶೂಸ್ ಅಲ್ಲಿ ಕಾಲ ಹಾಕ್ಬಿಟ್ಟು ಹಿಂಗೆ
ಶೂಸ್ ಒಂದು ವಿಡಿಯೋ ಮಾಡಿ ಕಳ್ಸೋಣ, ಕ್ಲೀನಾಗಿ ಒಂದು ವಿಡಿಯೋ ಶೂಟ್ ಮಾಡಿ ಕಳ್ಸೋಣ. ಸಿನಿಮ್ಯಾಟಿಕ್. ಅಯ್ಯೋ ದೇವ್ರೆ ಅಂತ ರಿಪ್ಲೈ ನೋಡು, ವಾಯ್ಸ್ ಹೆಸರು ಕಳಿಸ್ತಾವ. ರಾಣಿ ಹೆಂಗಿದೆ ಶೂಸ್ ಹೊಸದು? ವಾಯ್ಸ್ ಮೆಸೇಜ್ ಕೇಳ್ತೀನಿ ತೆಗಿ, ಕಾಲ್ ಎತ್ತಾನೆ ನೋಡಿ ಇವಾಗ. ಶಾ ಫೋನ್ ಎತ್ತಿಲ್ಲ ಅಂದ್ರೆ ಪಕ್ಕ ಹುಚ್ಚೋಗಿಸ್ಬಿಡ್ತೀನಿ ಶೂ ಮೇಲೆ. ಶೂಸ್ ನ ಕಚ್ಚಿಸ್ಬಿಡ್ತೀನಿ ರಾಣಿಗೆ, ಎಸಿದ್ರೆ ರಾಣಿ ಓಡೋಗ್ತಾಳೆ ಎತ್ತಕ್ಕೆ. ಲಾಸ್ಟ್ ವಾರ್ನಿಂಗ್ ಫೋನ್ ಎತ್ಬಿಡು. ಹಿಂಗ್ ಕೊಡು, ಜೀವನದ ಶೂ ಬಿಡಲ್ಲ ಬಿಡ, ನಮ್ ಶೂಗಳಿಗೆ ಆಟ ಆಡಿಸ್ತಾನೆ. ಹಾ ಹಂಗೆ ಫೋನ್ ಎತ್ತದ. ಹೆಂಗ್ ಕಾಣ್ತಾವಳು ರಾಣಿ? ರಾಣಿ ಹೆಂಗ್ ಕಾಣ್ತಾವಳು? ಕಾಣಿಸ್ತಲ್ಲ ಸ್ವಲ್ಪ ನೋಡು, ಮಾತಾಡಲೇ. ಕಚ್ಚ 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 ಶೂಸ್ ಹಚ್ಚಿ ಸಾಕು. ರಾಣಿ ಸ್ವಲ್ಪ ಶೂ ಕೊಡ್ತೀವಿ ಒಂಚೂರು. ಶೂಸ್ ಹಚ್ಚಿ ಓಡೋಗ್ತಾಳೆ ಕಚ್ಚಕ್. ಶಾ ಯೋಚನೆ ಮಾಡು, ಮಾತಾಡಿಲ್ಲ ಶೂಸ್ ಹಚ್ಬಿಡ್ತೀವಿ. ನೋಡ್ ರಾಣಿ, ಯೋಚನೆ ಮಾಡು. ಏನ ಚೆನ್ನಾಗಿ ಎಸಿಯೋ ಶೂಸ್ ಎಸಿಯೋ ರಾಣಿ, ಕ್ಯಾಚ್ ಹಾಕು ರಾಣಿ. ಅಯ್ಯೋ ಎಷ್ಟು ಪುಟ ಕಣ, ಎಷ್ಟು ಪುಟ ಕಣ, ಶೂಸ್ ಪುಟ ಕಣ, ಶೂಸ್ ಪುಟ ಕಣ. ರಾಣಿ ಕಚ್ತಾವಡೆ ಕಚ್ತಾವಡೆ ಕಣ, ಕಚ್ತಾವಡೆ. ಈ ಟೆನ್ಷನ್ ಸತ್ತೋಗ್ಬಿಡ್ಬೇಕು ಅವನು, ಟೆನ್ಷನ್ ಸತ್ತೋಗ್ಬಿಡ್ಬೇಕು ಅವನು ಪಾಪ. What is the fam? Hi, so welcome back to my new vlog guys. ಇವತ್ತಿನ ವ್ಲಾಗ್ ಅಲ್ಲಿ ನಾವು ಸಂಜೆಗೆ ಸ್ವಲ್ಪ ಹೊತ್ತು ಬೆಳಗ್ಗೆ ಉರ್ಸಿ ಬೆಳಗ್ಗೆ ಈಗ ನಮ್ಮ ಕಾರ್ದು ನಾನು ಹೇಳಿದ್ನಲ್ಲ ನಿಮಗೆ, ಅದೊಂಚೂರು ಆಯಿಲ್ ಇಶ್ಯೂ ಆಗಿದೆ ಅಂತ, ಅದನ್ನು ತೋರ್ಸ್ಕೊಕ್ ಹೋಗ್ತಾ ಇದ್ದೀನಿ. ಮತ್ತೆ ಅಲ್ಲಿ ಸೈಡಲ್ಲಿ ಒಂಚೂರು ಡ್ಯಾಮೇಜ್ ಆಗಿತ್ತಲ್ಲ, ಅದೇನಾಗಿದೆ ಅದು ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್, ಏನಾಗಿದೆ ಚೆಕ್ ಮಾಡೋಣ. ಆ್ಯಂಡ್ ಅಲ್ಲಿ 20 ನಿಮಿಷ ಕಾದ್ರೆ ಎಲ್ಲ ಮಾಡಿಸ್ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿ 20 ನಿಮಿಷ ಎಲ್ಲರೂ ಟೀ ಅಂಗಡಿ ಕಾಫಿ ಅಂಗಡಿ ಹುಡುಕೊಂಡು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಬರೋಣ ಅಂದ್ಕೊಂಡಿದ್ದೀವಿ. ಬಿಕಾಸ್ ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅದೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಲೆಟ್ಸ್ ಗೋ ಗೈಸ್. ನಾವು ಬಂದ್ವಿ ಸರ್ವಿಸ್ ಸೆಂಟರ್ ಹತ್ರ, ಅವರು ಲಂಚ್ಗೆ ಹೋಗಿದಾರಂತೆ. ಸೊ ಅದಕ್ಕೆ ಲಂಚ್ ನಾವು ಏನಾದ್ರು ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದೀವಿ. ಅವ್ರು ಬರೋದು 1 to 2 ಲಂಚ್ ಅಂತೆ. ನಾವು 1 o'clock ಕರೆಕ್ಟಾಗಿ ಬಂದಿದ್ದೀವಿ. ಇನ್ನು 1 hour ಅವರು ಬರೋದು ಲೇಟ್ ಆಗುತ್ತೆ. ನನಗೂ ಹಸುವಾಗ್ತಿದೆ, ಮತ್ತೆ ನಿತೀಶ್ಗೂ ಹಸುವಾಗ್ತಿದೆ. ಏನಾದ್ರು ತಿನ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ. ಬನ್ನಿ ಹೋಗಣ್ಣ ಗೈಸ್. ಇಲ್ಲೇ ಒಬ್ರು ಅಣ್ಣ ಮಾರ್ತಾ ಇದ್ರು ಪರೋಟ, ಚಿಕನ್ ಗ್ರೇವಿ ಎಲ್ಲ, ಅದಕ್ಕೆ ಇಲ್ಲೇ ತಿನ್ಕೊಳ್ಳೋಣ ಅಂತ ತಿಂತಾ ಇದ್ದೀವಿ. ಸರ್ವಿಸ್ ಸೆಂಟರ್ ರೀಚ್ ಆಗಿದ್ದೀವಿ. ಈಗ ಏನು ಪ್ರಾಬ್ಲಮ್ಮು ಅಂತ ನೋಡಬೇಕು. ಕ್ರ್ಯಾಕೇ ಆಗ್ಬಿಟ್ಟಿದೆ. ಓಹೋ ಹೋ ಹೋ, ಅದು ಟಚ್ ಆಗಿದ್ದು PPF ಮುಂಚೆನೆ. ಇದೇ ಕಟ್ ಆಗಿಬಿಟ್ಟಿದೆ ಈಗ ನೋಡಿ. ಇದು ಕಟ್ ಪೀಸ್ ಆಗಿದೆ ಇಲ್ಲಿ. ಸೊ ಇದೊಂದು ಕಟ್ ಆಗಿದೆ, ಮತ್ತೆ ಇದು ಕಟ್ ಆಗಿಬಿಟ್ಟಿದೆ. ನಾನು ಹೇಳ್ದಂಗೆ ಇದನ್ನು ಚೇಂಜ್ ಮಾಡ್ಬೇಕು ಇವಾಗ. ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ ಇದು. ನೋಡಿ ಕಾರ್ನ ಮೇಲೆ ನಿಲ್ಸ್ಬಿಟ್ಟವ್ರು ನೋಡು. ಕಾರ್ ಕೆಳಗೆ ಹೆಂಗಿರುತ್ತೆ ನೋಡ್ಕೊಂಬರಲ್ಲ. ನೋಡಿ ಗೈಸ್, ಕಾರ್ ಕೆಳಗೆ ಹೆಂಗಿರುತ್ತೆ. ಗೈಸ್ ನಾವು ಈ ಕಲರ್ ತಗೋಬೇಕು ಅಂತಿದ್ದು ಫಸ್ಟ್. ನೋಡೋ ಮಚ್ಚ, ಈ ಕಲರ್ ತಗೋಬೇಕು ಅಂತಿದ್ದು. ಇದನ್ನೇ ಬುಕ್ ಮಾಡಿದ್ದು. ನನಗೆ ಗೊತ್ತಿಲ್ಲ ಅದು ಈ ಕಲರ್ ಕೊಟ್ಟರು. ಸೊ ಫೈನಲಿ ನನ್ನ ಪುಣ್ಯಕ್ಕೆ ಒಳ್ಳೆ ಕಲರೇ ಸಿಕ್ತು. ಗೈಸ್ ನೋಡಿ, ಅದು ಹೊಸ ಪೀಸ್ ಅಂತ ಅರ್ಥ ಹಾಕಕ್ಕೆ ಇಲ್ಲಿಗೆ. ಹೊಸ ಕಾರೇ ಹಿಂಗೆ ಆಗೋದ್ರೆ ಹಿಂಗೆ ಅಂತ. ಯಾರು ಮಾಡಿದ್ದು ಏನಾಯ್ತು ಗೊತ್ತೇ ಆಗ್ತಲ್ಲ ಗೈಸ್ ನನಗೆ. ಇದು ಸ್ಕ್ರ್ಯಾಚ್ ಆದಾಗ ಅಷ್ಟು ಆಗೋಕ್ಕೆ ಚಾನ್ಸೇ ಇಲ್ಲಲ್ಲ ಮಚ್ಚ. ಸ್ಕ್ರ್ಯಾಚ್ ಆದಾಗ ಅಷ್ಟು ನಾವು ಮುಂಚೆನ ನೋಡಿದ್ದೀವಿ, ಹಂಗಾಗಿ ಇರಲಿಲ್ಲ ಅದು. ಇದೆ ಅಂತ ಆ್ಯಡ್ ಬ್ಲೂ ಅಂದರೆ ನೋಡಿ, ಬಕೆಟೇ ಸುರಿಬೇಕೀಗ. ಇದೇನು ಕೂಲೆಂಟ್ ಥರನಾ? ಕೂಲೆಂಟೇ ಬೇರೆ, ಇದೇ ಬೇರೆ. ಗೈಸ್ ಇದಿಲ್ಲ ಅಂದರೆ ನಮ್ಮ XUV ಸ್ಟಾರ್ಟೇ ಆಗಲ್ಲ. ಇದು ಫುಲ್ ಇರಬೇಕಂತೆ, 100 ಇರಬೇಕು ಯಾವಾಗಲೂ. ಇದ್ರಲ್ಲಿ ಹಾಕೋದು, ಇದು ಇಲ್ಲಿ ಹಾಕೋದು. ಡೀಸೆಲ್ ಹಾಕ್ಸೋದ್ರಲ್ದೆ ಇದು ಬೇರೆ ಹಾಕ್ಸೋ ಕಾಲ ಬಂತಲ್ಲೋ ನಿತೀಶಾ. ಏನೋ ಶಾ, ಒಂದು ಬಕೆಟ್ಗೆ 860 ಅಂತೆ. 2 ಸೇರಿಸಿನಾ ನೋಡಿ ಗೈಸ್. ಈ ಬಕೆಟ್ಗೆ ಹಿಂಗೆ ಸುತ್ತಬಿಟ್ಟಿದ್ದನ್ನ ಹಾಕ್ತಾರೆ. ಅದ್ರ ಜೊತೆಗೆ ಇದನ್ನು ಬಿಡಿಸ್ತಾ ಇದ್ದಾರೆ ಇವಾಗ. ನೋಡಿ ಎಷ್ಟು ಬೇಗ, ಎಷ್ಟು ಧೂಳು ತುಂಬಿ ಎಷ್ಟು ಧೂಳು ಬಿದ್ದಿದೆ ಕೆಳಗೆ, ಬರೀ ಅದು ತೆಗ್ದಿದ್ದಕ್ಕೆ ಸೈಡ್. ಈಗ ಈ ಪೀಸ್ನೇ ಹೊಸದಾಗ್ತಾ ಇದ್ದಾರೆ ನೋಡಿ, ಆ್ಯಡ್ ಬ್ಲೂ ಆಗ್ತಾ ಇದ್ದಾರೆ. ನೀರಿದ್ದಂಗಿದೆಯಲ್ಲ ಬರೋದು. ಹೌದಾ? 2 ಬಕೆಟ್ ಫುಲ್ಲು ತುಂಬುವಷ್ಟಿರುತ್ತೆ ಅದು. 2 ಲೀಟ್ರು. ಎಷ್ಟು ಲೀಟ್ರ್ ಇದು? 10 ಲೀಟ್ರು ಟ್ಯಾಂಕ್. 20 ಲೀಟ್ರ್ ಅದ್ರದ್ದು. 1 2 3 4 5 ಎಷ್ಟು XUV ಬೇಕು ನಿಮ್ಗೆ ಇಲ್ಲಿ? ಅದರಿಂದ ನಮ್ದೊಂದು 6. ಸರ್ವಿಸ್ ಆಯಿತು, ಒಳ್ಳೆ ಬಿಲ್ಲು ಬಿತ್ತು. ಈಗ ನಮ್ಮದೇ ತಪ್ಪದು, ನಾವೇ ಕಟ್ಟಾಗೋಗಿರೋದು, ಏನು ಮಾಡೋಕ್ಕಾಗಲ್ಲ.
ಸೊ गेट पास दे दिया अभी क्रॉस में जाना है ना ಹಿಂಗೆ ಇರ್ತವಳು क्रॉस ಹೋಗ್ಬೇಕು ಯಾಕೆ ಸಕ್ಕತ್ ಲೋ ಐತಿ ಇವನು ರೋಡಲ್ಲಿ ಮಹೇಂದ್ರ ಥೋ ಹೋಗಪ್ಪ ತಾರು ಅಂತೀನಿ ತಾರು XUV ಇನ್ನು ಅಯ್ಯೋ ನೋಡು ಸುಮ್ಮನೆ ಆರಾಮಾಗಿರೋ ಪಾಪ ವೈಟ್ ಕಲರ್ ಅಂಕಲ್ ಗುದ್ಬಿಡ್ತಿದ್ದ ಈಗ ಐಶ್ವರ್ಯ ತಾರು XUV ಸ್ಕಾರ್ಪಿಯೋ ಇದೇ ಓಡಾಡ್ತೈತೆ ರೋಡ್ ತಪ್ಪ ನನಗೆ ಬೇಜಾರಾಗ್ಬಿಟ್ಟಿದೆ ನಾನು BMW ತೊಗೊಂಡ್ಬಿಡ್ಬೇಕಿತ್ತು ಅನಿಸ್ತಿದೆ ನಾನು ಕೊಪ್ಪುಡು XUV EMI ಕಟ್ಕೊಂಡು ಹೋಗು ಡೌನ್ ಪೇಮೆಂಟ್ ಇವತ್ತು ಕೈಗಿಡು ಇವತ್ತೇ ಕೊಟ್ಬಿಡ್ತೀನಿ ಆಫರ್ 10,000 ಎಕ್ಸ್ಟ್ರಾ ಕೊಡು ಇವತ್ತು ಕಟ್ಟಿದ್ದು ಬಿಲ್ದು ಸೊ ಕಾರ್ ಇಸ್ಕೊಂಡು ವಾಪಸ್ ಬಂದು ಮನೆಗೆ ವ್ಲಾಗ್ ಎಡಿಟ್ ಮಾಡಿದೆ ಮತ್ತು ವ್ಲಾಗ್ ಅಪ್ಲೋಡ್ ಮಾಡಿದೆ ರೀಲ್ ಅಪ್ಲೋಡ್ ಮಾಡಿದೆ ಸೊ ಇದೇ ನನ್ನ ಟೈಮ್ನ ಕಿಲ್ ಮಾಡೋದು ತುಂಬ ದಿನ ನಂದು ಬಟ್ ಈಗ ಮಳೆ ಬರ್ತಾ ಇದೆ ಆ್ಯಂಡ್ ಆಲ್ಮೋಸ್ಟ್ ತುಂಬ ದಿನ ಆಗೋಯ್ತು ಜಿಮ್ಗೆ ಹೋಗಿ ನಾನು ಏನೋ ಒಂಥರ ಬ್ರೇಕ್ ಡೌನ್ ಆಗೋಯ್ತು ಜಿಮ್ದು ಕಾನ್ಫಿಡೆನ್ಸ್ ಹೋಗ್ಬಿಡ್ತು ಹೋಗಪ್ಪ ಎಷ್ಟು ಮಾಡಿದ್ರು ಅಷ್ಟೇ ಆಗ್ತಿದೆ ಏನೋ ಚೇಂಜಸ್ ಕಾಣ್ತಿಲ್ಲ ಅನ್ನೋ ಥರ ತಲೆಗೆ ಬಂದ್ಬಿಡ್ತು ಸೊ ದೆನ್ ಐ ಜಸ್ಟ್ ಥಾಟ್ ಆಫ್ ಕ್ವಿಟ್ಟಿಂಗ್ ಇಟ್ ಕಂಪ್ಲೀಟ್ಲಿ ಆಮೇಲೆ ರಿಯಲೈಸ್ ಮಾಡಿಕೊಂಡೆ ಇವತ್ತು ಯಾಕೆ ಕ್ವಿಟ್ ಮಾಡಬೇಕು ಯಾವತ್ತು ಲೈಫಲ್ಲಿ ಕ್ವಿಟ್ ಅಂತೂ ಮಾಡಿಲ್ಲ ಯಾವುದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡೋಣ ಹೆಂಗಾದರೂ ಆಗುತ್ತೆ ಯಾಕಾಗಲ್ಲ ಅಂದ್ಕೊಂಡೆ ಐ ಆಮ್ ಜಸ್ಟ್ ಪುಷಿಂಗ್ ಮೈ ಸೆಲ್ಫ್ ಇನ್ಮೇಲೆ ಕನ್ಸಿಸ್ಟೆಂಟಾಗಿ ಕರೆಕ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೋಪ್ಫುಲಿ ಕರೆಕ್ಟಾಗಿ ಆಗುತ್ತೆ ಬಿಕಾಸ್ ಹೆಲ್ತ್ ಇಶ್ಯೂ ಇರೋದ್ರಿಂದ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್ ಸರ್ ಮುಂದೆನಾ ಥ್ಯಾಂಕ್ ಯು ನೋಡಿ ಅಪ್ಪ ಮಗ ನನ್ನ ಸಬ್ಸ್ಕ್ರೈಬರ್ ಅಂತ ಜಿಮ್ನ ಕನ್ಸಿಸ್ಟೆಂಟಾಗಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಓವರ್ ವೆಯ್ಟ್ ಆಗ್ತಿತ್ತು ಅಬ್ಡಮನ್ ಪೇನ್ ಏನೇನೋ ಪೇನ್ಗಳು ಬರ್ತಿತ್ತು ಸೊ ಈಗ ಅದೇನಾಗುತ್ತೆ ಆಗಲಿ ಅದ್ರ ಏನೇನು ಪೇನ್ ಇದೆ ಬಂದಾಗ ಕ್ಯೂರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಅಂದ್ಕೊಂಡು ಐ ಆಮ್ ಜಸ್ಟ್ ಪುಷಿಂಗ್ ಮೈ ಸೆಲ್ಫ್ ಬಿಕಾಸ್ ಐ ಶುಡ್ ಪುಷ್ ಮೈ ಸೆಲ್ಫ್ ಅಣ್ಣ ಪುಷ್ ಮಾಡಿ ಅಷ್ಟೇ ಪುಷ್ ಮಾಡಿ ಆಯ್ತಾ ಜಿಮ್ಮಿಗೆ ಬಂದೆ ಒಂದಷ್ಟು ವಾರ್ಮ್ ಅಪ್ ಮಾಡಿದೆ ನಮ್ಮ ಟ್ರೈನರ್ ಬಂದಿಲ್ಲ ಇವತ್ತು ನಮ್ಮ ಟ್ರೈನರ್ ಬಂದರು ನೆಕ್ಸ್ಟ್ ಲೆವೆಲ್ ವರ್ಕೌಟ್ ಆಯಿತು ತುಂಬ ದಿನ ಗ್ಯಾಪ್ ಆಗಿತ್ತಲ್ಲ ಸೊ ವೆಯ್ಟ್ಸ್ ಎತ್ತಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಗ್ಯಾಪ್ ಕೊಟ್ಬಿಟ್ರೆ ಆ್ಯಂಡ್ ಈಗ ನನ್ನ ಕಾರ್ನ ತುಂಬ ದೂರ ಬೇರೆ ನಿಲ್ಲಿಸಿದ್ದೀನಿ ನಡ್ಕೊಂಡು ಹೋಗ್ಬೇಕು ಗೈಸ್ ಸೊ ಗಾಡಿ ಸಿಕ್ತು ಈಗ ನಮ್ಮ ಅಕ್ಕ ಮನೆಗೆ ಹೋಗ್ಬೇಕಂತೆ ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಮತ್ತು ನಮ್ಮ ಅಪ್ಪ ಅಲ್ಲೇ ಇದ್ದಾರೆ ಸೊ ಅವ್ರನ್ನ ಪಿಕ್ ಮಾಡ್ಕೊಂಬರಕ್ಕೆ ಹೋಗಬೇಕು ಗೈಸ್ ಯಾಕೋ ತಲೆ ಸುತ್ತೋ ಥರ ಫೀಲಿಂಗ್ ಆಗ್ತದೆ ಆಗಿಂದ ಫುಲ್ ಟಯರ್ಡ್ ತಲೆ ಸುತ್ತಾ ಇದೆ ಮೇ ಬಿ ಇರಲಿಲ್ವಲ್ಲ ಅದು ಇನ್ನೂ ಮೈಯಲ್ಲಿ ಒಳಗಡೆ ಹಂಗೆ ಇತ್ತು ಅನ್ಸಿದೆ ಜ್ವರ ಸಡನ್ನಾಗಿ ಒಂಥರ ಗುಮ್ಮ ಅಂತಿದೆ ತಲೆಯೆಲ್ಲ ಜಿಮ್ಮಲ್ಲೂ ಗುಮ್ಮ ಅಂತಿತ್ತು ಈಗ ಮನೆ ಹತ್ರ ಹೋಗಿ ನಮ್ಮ ಅಕ್ಕ ಮನೆ ಹತ್ರ ನನ್ನ ತಮ್ಮ ಹೊರಟ್ಬಿಟ್ಟಂತೆ ಬೈಕಲ್ಲಿ ನಮ್ಮ ಅಮ್ಮ ಅಪ್ಪ ಮಾತ್ರ ಪಿಕ್ ಮಾಡ್ಕೊಳಕ್ಕೆ ಹೋಗ್ತಾ ಇರೋದು ನಾನು ಸುಮ್ಮನೆ ಆಟೋ ಗೀಟೋ ಬುಕ್ ಮಾಡಬೇಕಿತ್ತು ಇಲ್ಲ ಕ್ಯಾಬ್ ಬುಕ್ ಮಾಡಬೇಕಿತ್ತು ಡಬಲ್ ಕೆಲಸ ಆಗೋಯ್ತು ಈಗ ಗೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಇಬ್ಬರು ಬಂದಿದ್ದಾರೆ ಹಾಯ್ ಆರಾಮ ನೀವು ಆರಾಮ್ ನನ್ನ ನಂಬರ್ ಪ್ಲೇಟ್ ನೋಡಿ ಕಂಡಿಡ್ದೆ ಹೌದಾ ಅಯ್ಯಯ್ಯೋ ಕೊಡಿ ಆರಾಮ ಎಲ್ಲಿರೋದು ಇಲ್ಲೇ ಗದಗನಲ್ಲಿ ಏನು ಮಾಡ್ತಿರೋದು ಕಾಲೇಜಾ ಕಾಲೇಜ್ ನಾನು ಬಂದಿದ್ದೀನಿ ಆ ಕಡೆ ತುಂಬ ಬಂದಿದ್ರಿ ಸ್ಕೂಲ್ ಜಾಯಿಂಟಲ್ಲಿ ನಿನ್ನೆ ನೋಡಿದ್ವಿ ಹೌದಾ ಮೊನ್ನೆ ನೋಡಿದ್ವಿ ಬಂದಿದ್ರಲ್ಲ ನೋಡಿದ್ವಿ ಓಕೆ ಡನ್ ಸೂಪರ್ ಸಿಗೋಣ ಹೋಗಿ ತೊಳಿ ಗೈಸ್ ಯಾರೋ ಫ್ಲವರ್ ಇಟ್ಕೊಂಡು ಆಡ್ತಿದ್ದಾರೆ ನಮ್ಮ ಅಮ್ಮಗೆ ನಮ್ಮ ಅಕ್ಕಗೆ ತೊಗೊಳಕ್ಕೆ ಟ್ರೈ ಮಾಡೋಣ ಕೆತ್ನಾಯಕ್ ಅರ್ರೆ ಸೊ ಫೈನಲಿ 3 ತೊಗೊಂಡಿದ್ದೀನಿ ನನ್ನ ಕಲರ್ ಗಿಲ್ಲರ್ ಎಲ್ಲ ಏನು ನೋಡೇ ಇಲ್ಲ ಹಂಗೆ ಫೈನಲೈಸ್ ಮಾಡಿ ಹಂಗೆ ಇಸ್ಕೊಂಬಿಟ್ಟೆ 3 ಯಾರ್ಯಾರಿಗೆ ಅಂದರೆ ಒಂದು ನಮ್ಮ ಅಮ್ಮಗೆ ಒಂದು ನಮ್ಮ ಅಕ್ಕ ಇರ್ತಾರೆ ಮತ್ತು ನಮ್ಮ ಭಾವ ಅವ್ರ ಅಮ್ಮ ಇರ್ತಾರೆ ಅವರು ಇರ್ತಾರೆ ಸೊ 3 ಜನರಿಗೂ ಒಂದೊಂದು ಕೊಡೋಣ ಸೊ ಲೆಟ್ಸ್ ಗೋ ಗೈಸ್ ಸೊ ನಾನು ಹೆಂಗೂ ಎಲ್ಚನಹಳ್ಳಿಗೆ ಬಂದಿದ್ದೀನಿ ಅಂದರೆ ಅಭಿಯಣ್ಣ ಇಲ್ಲೇ ಇರೋದು ಎಲ್ಚನಹಳ್ಳಿಲಿ ಸೊ ನಾನು ಅಭಿಯಣ್ಣನ ಕಾಲ್ ಮಾಡಿದೆ ಇಲ್ಲೇ ಇದ್ದೀರಾ ಅಂತ ಕೇಳಿದೆ ಅವ್ರು ಇದ್ದೀನಿ ಅಂದರು ಏನೋ ಒಂಥರ ಫೀಲ್ ಆಗ್ತಿತ್ತು ಲೋನ್ಲಿ ಸೊ ಅದಕ್ಕೆ ಅಭಿಯಣ್ಣ ಹತ್ರ ಬಂದಿದ್ದೀನಿ ಅಭಿಯಣ್ಣನ ಹತ್ರ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಅಕ್ಕ ಮನೆ ಇರೋದು ನಮ್ಮ ಅಪ್ಪ ಅಮ್ಮನ ಪಿಕ್ ಮಾಡಿಕೊಂಡು ಹೊಡೋದು ಮನೆಗೆ ಇಲ್ಲಿಂದ 3 ಕಿಲೋಮೀಟ್ರ್ ನಮ್ಮ ಅಕ್ಕ ಮನೆ ನೋಡಿ ಗೈಸ್ ಈ ಅಭಿಯಣ್ಣ ಯಾವಾಗಲೂ ಹಿಂಗೆ ಅರ್ಧ ಗಂಟೆ ಕಾಯಿಸಿದ್ದಾರೆ ಅರ್ಧ ಗಂಟೆ ಲಿಟ್ರಲಿ ಹಾಫ್ ಅನ್ ಅವರ್ ಕಾದಿದ್ದೀನಿ ಗೈಸ್ ಸೌಂಡ್ ಮಾಡ್ಬಿಡ್ತು ಅಭಿಯಣ್ಣ ಅರ್ಧ ಗಂಟೆ ಕಾಯಿಸಿದ್ದೀರಲ್ಲ ಅಭಿಯಣ್ಣ ಅರ್ಧ ಗಂಟೆ ನನಗೆ ಕಾಲ್ ಮಾಡ್ತಾ ಇದ್ದೀರಾ ಕಾಲ್ ಬರ್ತಿದೆ ನಿಮ್ದ್ರಿಂದ ನನಗೆ ಹಾಫ್ ಅನ್ ಅವರ್ ಯಾರಾದ್ರೂ ವೆಯ್ಟ್ ಮಾಡಿಸ್ತಾರ ಅಭಿಯಣ್ಣ ಸಾರಿ ಬಾಯ್ ಊಟ ಮಾಡ್ತಾ ಇದ್ದೆ ಗೈಸ್ ಫೈನಲಿ ಅಭಿಯಣ್ಣ ಹತ್ರ ಮಾತಾಡಕ್ಕೆ ಬಂದೆ ಹಂಗೆ ನಮ್ಮ ಅಕ್ಕ ಮನೆಗೆ ಬಂದಿದ್ದೆ ಪಿಕ್ ಮಾಡೋಕ್ಕೆ ಗೈಸ್ ಈ ಪರ್ಫ್ಯೂಮ್ ಫ್ಲೇವರ್ನ ಅಭಿಯಣ್ಣ ಕಣ್ಣಿಡ್ಬಿಟ್ರೆ ಯಾವ ಫ್ರೇಗ್ರೆನ್ಸ್ ಇದು ಅಂತ ನಾನು ಅಭಿಯಣ್ಣಂಗೆ ಒಂದು ಪಾರ್ಟಿ ಕೊಡಿಸ್ತೀನಿ ಲಾಸ್ಟ್ ಚಾನ್ಸ್ ಕೊಡ್ತೀನಿ ಲಾಸ್ಟ್ ಚಾನ್ಸ್ ಸ್ಪ್ರೇ ಮಾಡಿ ಬೇಕಿದ್ರೆ ಸ್ಪ್ರೇ ಮಾಡ್ಬಿಟ್ಟು ಬೇಕಿದ್ರೆ ಯು ಕ್ಯಾನ್ ಬಾಡಿ ಮೇಲೂ ಮಾಡ್ಬೋದು ಅದೇನು ಪ್ರಾಬ್ಲಮ್ ಇಲ್ಲ ಯಾವುದು
ಬಬಲ್ ಗಮ್ ಫ್ಲೇವರ್. ಗೆದ್ಬಿಟ್ರಿ ಅಭಿಯಣ್ಣ. ಏನ್ ಗೆದ್ರಿ ಗೊತ್ತಿಲ್ಲ, ಒಟ್ನಲ್ಲಿ ಕರೆಕ್ಟ್ ಆಗಿ ಗೆದ್ಬಿಟ್ರಿ. ಬೂಮರ್ ಸ್ಮೆಲ್. ಬೂಮರ್ ಅಂದ ತಕ್ಷಣ ತಲೆಗೆ ಬರುತ್ತೆ ಆ ಸ್ಮೆಲ್. ಮತ್ತೆ ನೋಡ್ರಿ ಚೆನ್ನೈಗೆ ಹೋಗೋಣ ಗೈಸ್. ಇಲ್ಲಿಂದ ಅಭಿಯಣ್ಣ ಕಿಡ್ನಾಪ್ ಮಾಡ್ಕೊಂಡು ಚೆನ್ನೈಗೆ ಹೋಗ್ತಾ ಇದೀನಿ. ಚೆನ್ನೈಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ನಮಗೆ. ಗೈಸ್ ಏನಾಗಿದೆ, ನಮ್ಮ ಫ್ರೆಂಡ್ ಒಬ್ಬ ಸ್ಟುಡಿಯೋಲ್ಲಿ ವರ್ಕ್ ಮಾಡ್ತಿದ್ದ. ನಂದು ದುಡ್ಡು ತೊಗೊಂಡು ಓಡೋಗ್ಬಿಟ್ಟಿದ್ದಾನೆ ಎಲ್ಲೋ ಬೇರೆ ಕಡೆಗೆ. ಸೊ ಕಾಲ್ಗೆ ಸಿಗ್ತಾ ಇರಲಿಲ್ಲ. ಇವಾಗ ಸಿಕ್ಕಿದ್ದ, ಅದ್ರ ಬಗ್ಗೆ ಮಾತಾಡಿಕೊಂಡು ಇದ್ವಿ. ಈಗ ವಾಪಸ್ ನಮ್ಮ ಅಕ್ಕ ಎಲ್ಲ ಫೋನ್ ಮಾಡ್ತಿದ್ರು ಲೇಟ್ ಆಯಿತು ಅಂತ. ಇವಾಗ ಹೋಗ್ತಾ ಇದ್ದೀನಿ ಅವ್ರನ್ನ ಪಿಕ್ ಮಾಡ್ಕೊಳ್ಳೋಕ್ಕೆ. ಬನ್ನಿ ಹೋಗೋಣ. ಸೊ 9 ಗಂಟೆಗೆ ಹೊರಟವನು 10:30 11 ಗಂಟೆ ರೀಚ್ ಆಗಿದ್ದೀನಿ. ಎಲ್ಲ ಸರಿ ಹಿಂಗೆ ಆಗುತ್ತೆ ನಮ್ಮ ಅಕ್ಕ ಮನೆಗೆ ಬರಬೇಕಾದ್ರೆ. ಈಗ ಅಭಿಯಣ್ಣ ಹತ್ರ ಮಾತಾಡ್ಕೊಂಡು ಸ್ವಲ್ಪ ಲೇಟ್ ಆಯಿತು ಬರೋದು. ನೋಡಿ ಕೂತ್ಕೊಂಡು ಕಾಯ್ತವ್ರು ನನಗೋಸ್ಕರ. ಬನ್ನಿ ಹೋಗೋಣ. ನನಗೆ ಎಲ್ಲಿದ್ದಾರೆ ಗೈಸ್? ನಾನು ತಂದಿದ್ದ ಗಿಫ್ಟ್ನ ಕಾರಲ್ಲಿ ಬಿಟ್ಬಿಟ್ಟಿದ್ದೀನಿ. ಈಗ ನಮ್ಮ ಅಕ್ಕ ಕೆಳಗೆ ಬರ್ತಾಳೆ, ಕೊಟ್ಟು ಕಳ್ಸೋಣ. ನಮ್ಮ ಅಕ್ಕಗೆ ಏನೋ ಸಿಗುತ್ತೆ ಅಂತೇಳಿ ಬರ್ತಾವಳೆ. ಬಾ ನಿಂಗೇನೋ ಗಿಫ್ಟ್ ಇದೆ ಅಂದೆ, ಎದ್ದು ಬಿದ್ದು ಓಡ್ ಬಂದ್ಲು. ಲ್ಯಾಪ್ಟಾಪ್ ಎಲ್ಲ ಸೈಡಿಗೆ ಬಿಸಾಕ್ಬಿಟ್ಟು. ಇವಾಗ ಗೊತ್ತಾಗುತ್ತೆ ಹಬ್ಬ. ಮನುಷ್ಯನ್ಗೆ ಆಸೆ, ನನಗೇನು ಆಸೆ ಇಲ್ಲಮ್ಮ. ಏನಿರ್ಬೋದು ಗಿಫ್ಟ್? ಫಸ್ಟ್ ಆಲ್ ಗಿಫ್ಟ್ ಇದೆ ಅಂತಾನೆ ಡೌಟ್. ವೆರಿ ಗುಡ್. ಇದೇನು ಹೋಗ್ತಿಲ್ಲ ಕೆಳಗೆ, ಪ್ರೆಸ್ ಮಾಡುದಂತಾನೆ. ಪ್ರೆಸ್ ಮಾಡಿದ ಎಂತ ಅಕ್ಕ ನೋಡಿ. ಅವ್ರ ಬಿಲ್ಡಿಂಗ್ ಅಲ್ಲಿ ಲಿಫ್ಟ್ ಪ್ರೆಸ್ ಮಾಡ್ಬೇಕು ಅಂತ ಹೇಳಿದ್ರು. ನಮ್ದೆಲ್ಲ ಹಂಗೆ ಆಟೋಮೆಟಿಕ್ ಫೇಸ್ ಸ್ಕ್ಯಾನ್ ಆಗುತ್ತೆ. ನಾವು ಯಾವ ಬಿಲ್ಡಿಂಗು ಯಾವ ಫ್ಲೋರ್ ಕೇಳಲ್ಲಿ ಅಲ್ಲ, ಫೇಸ್ ಸ್ಕ್ಯಾನ್ ಮಾಡಿ ಯಾವ ಫ್ಲೋರ್ ಅಂತ ರಾಣಿಗೂ ಸ್ಕ್ಯಾನ್ ಮಾಡುತ್ತೆ. ರಾಣಿ ಗ್ರೌಂಡ್ ಫ್ಲೋರ್ ಇದು. ಎಸ್ ಗಿಫ್ಟ್ ಅಂತೇಳಿ ನಾನು ಕಾರ್ ಹೊತ್ಕೊಂಡ್ಬಿಟ್ಟೆ. ನಮ್ಮ ಅಕ್ಕ ಆಚೆ ನಿಂತ್ಕೊಂಡು ಕಾಯ್ತಾವಳೆ. ಸುಮ್ಮನೆ ಹೇಳಿದ್ ನಿಜ ಅನ್ಕೊಂಬಿಟ್ಟ. ಅಯ್ಯೋ ಮೆಂಟ್ಲು. ತಗೋ, ಇದು ನಿಂಗೊಂದು ಅಮ್ಮಗೊಂದು. ಅಯ್ಯೋ ಇದು ಹರಿಯಾಣ ಬೋನ ತಾಳಿ ನಿಮ್ದು ಆಯ್ತಾ? ಅಮ್ಮ ಓಕೆ, ಅಮ್ಮ ಸಾಸ್ಕು ಅಂತ. ಓಕೆ ಬಾಯ್, ಗುಡ್ ನೈಟ್ ಗೈಸ್. ನೋಡಿ ಗೈಸ್, ಈ ಗಿಫ್ಟ್ ಬಿಲ್ಡಪ್ ಕೊಟ್ಟ ಅಂತ ಹೇಳಿ ನಮ್ಮ ಮಮ್ಮಿಗೆ ಯಾವಾಗ್ಲೂ ಕೊಡ್ತೀನಿ ಕೇಳು. ಹುಷಾರ್, ಅದು ಏನೋ ಆಗ್ಬಾರ್ದು. 1 ವರ್ಷ ಆದ್ರೂ ಹಂಗೆ ಇರ್ಬೇಕು ಆಯ್ತಾ? ನೀನು ಹಿಂಗೆ ಇರ್ಬೇಕು 1 ವರ್ಷ. ಆಯ್ತು, ಬರ್ಲಾ? ಬಾಯ್, ಗುಡ್ ನೈಟ್. ಬಾ, ಡ್ರಾಪ್ ಮಾಡ್ತೀನಿ ಅಲ್ಲಿಗೆ. ಸೊ ಮನೆ ವಾಪಸ್ ಬಂದಾಯ್ತು. ವ್ಲಾಗ್ನ ಎಂಡ್ ಮಾಡುವ ಸಮಯ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಆಮೇಲೆ ನಾನು Q&A ಮಾಡಬೇಕು ಅಂತಿದ್ದೀನಿ ನನ್ನ ಫ್ಯಾಮಿಲಿ ಜೊತೆಗೆ. ಯಾರ್ಯಾರಿಗೆ ಕ್ವಶನ್ಸ್ ಕೇಳಬೇಕು ಈ ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ಸ್ ಹಾಕಿ. ಈ ವೀಕಲ್ಲೇ Q&A ಬರುತ್ತೆ. ಯಾರ ಜೊತೆ ಮಾಡಬೇಕು ಅಂತಲೂ ಕಮೆಂಟ್ ಹಾಕಿ. ನಮ್ಮ ಅಪ್ಪ ಅಮ್ಮನ ಜೊತೆ ಮಾಡಬೇಕಾ, ನಮ್ಮ ಅಕ್ಕ ತಮ್ಮನ ಜೊತೆ ಮಾಡಬೇಕಾ, ನನ್ನ ಫ್ರೆಂಡ್ಸ್ ಜೊತೆ ಮಾಡಬೇಕಾ Q&A. ಸೊ ಕಮೆಂಟ್ ಹಾಕಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.